ಸೊ ನೆನ್ನೆ ಕ್ಲಾಸಲ್ಲಿ ಐ ಆಲ್ಮೋಸ್ಟ್ 3 ಡೇಸಿಂದ ನಾವು ಎಲಿಮೆಂಟರನ್ನೇ ಕಲಿತಾ ಇದ್ದೀವಿ. ಸೊ ಸಿಂಪಲ್, ನಿಮಗೆ ಕ್ಲಾಸ್ ಐ ಮೀನ್ ಯಾವ ಕೈಂಡ್ ಆಫ್ ಐಡಿಯಾ ಬೇಕು ಅಂತ ಅಂದ್ಕೊಂಡಿರ್ತೀರ. ಸೊ ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಅಂತ ಅಂದ್ಕೊಳ್ಳಿ. ಜಸ್ಟ್ ಹಾಸ್ಪಿಟಲ್ ಸೈಟ್ಸ್ಗೆ ಹೋಗಿ ನಿಮಗೆ ಗೊತ್ತಾಗುತ್ತೆ, ಓಕೆ ಹೆಂಗೆ ನಾವು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಬೋದು ಅಂತ. ಜಸ್ಟ್ ನೀವು ಫೋಕಸ್ ಮಾಡಬೇಕಾಗಿರೋದು ಏನದ್ರ ಮೇಲೆ ಅಂತ ಅಂದರೆ ಲೇಔಟ್ಸ್ಗಳನ್ನು ಯಾವ್ದ್ಯಾವ್ದು ತೊಗೋಬೇಕು ಆ್ಯಂಡ್ ಎಲಿಮೆಂಟ್ಸ್ಗಳನ್ನು ಹೆಂಗೆ ಆ್ಯಡ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಅದನ್ನು ನಾನು ಪಾಸ್ಟ್ 3 ಡೇಸಿಂದ ಕೂಡ ನಾನು ಹೇಳ್ತಿದ್ದೀನಿ. ಓಕೆ, ಸೊ ಎ ಐನ ಯೂಸ್ ಮಾಡ್ತೀರಾ ಅಂತಂದರೆ ನಿಮಗೆ ಪ್ರಾಪರ್ ಪ್ರಾಂಪ್ಟ್ ಬರೆಯೋಕ್ಕೆ ಬರುತ್ತೆ. ಅಥವಾ ನಾನು ಪ್ರಾಂಪ್ಟ್ ಬರಿಬಲ್ಲೆ ಅಂತ ಅಂದರೆ ಇಲ್ಲಿ ಎ ಐ ವರ್ಷನ್ ಕೂಡ ಇರುತ್ತೆ. ಸೊ ಅದನ್ನು ಬೇಕಿದ್ರೂ ನೀವು ಚೂಸ್ ಮಾಡ್ಕೋಬೋದು. ಲೈಕ್ ಎ ಐ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಪ್ರಾಂಪ್ಟ್ ಬರೆಯೋಕ್ಕೆ ಹೇಳುತ್ತೆ, ನಿಮಗೆ ಏನು ಬೇಕು, ಆ್ಯಕ್ಚುಲ್ ಆಗಿ ಏನು ಬೇಕು. ಸೊ ಜಸ್ಟ್ ರೈಟ್ ಇಟ್, ಸೊ ನಿಮಗೆ ಬರುತ್ತೆ. ಸೊ ಮೇಕ್ ಶೋರ್ ನಾವು ಫ್ರೀ ವರ್ಷನ್ ಯೂಸ್ ಮಾಡೋದ್ರಿಂದ ಅಷ್ಟಾಗಿ ಅಂತಂದರೆ ಎಲ್ಲಾನು ಜನ್ರೇಟ್ ಮಾಡಿಕೊಡುತ್ತೆ ಅಂತ ಹೇಳಲ್ಲ, ಬಟ್ 80% ಡೆಫಿನೆಟ್ಲಿ ಜನ್ರೇಟ್ ಮಾಡಿಕೊಡುತ್ತೆ ಆ್ಯಂಡ್ ಲಿಮಿಟೆಡ್ ಆ್ಯಕ್ಸಸ್ ಇರುತ್ತೆ. ಸೊ ನಿಮಗೆ ಕಂಪ್ಲೀಟ್ ಆ್ಯಕ್ಸಸ್ ಬೇಕಂತಂದರೆ ಅಪ್ಗ್ರೇಡ್ ಮೇಲೆ ಹೋಗಿಬಿಟ್ಟು ನೀವು ಪೇಯ್ಡ್ ವರ್ಷನನ್ನು ನೀವು ತೊಗೋಬೇಕಾಗುತ್ತೆ. ಸೊ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಕೂಡ ಹೇಳಿದ್ದೆ ಹೆಂಗೆ ಜನ್ರೇಟ್ ಮಾಡುತ್ತೆ ಇದು ಅಂತ. ಸೊ ಫಾರ್ ಎಕ್ಸಾಂಪಲ್ create a 3D layout on digital marketing course. So like generate ಮೇಲೆ ಕ್ಲಿಕ್ ಮಾಡಿದ್ರೆ ಸಿ ಯು ಹ್ಯಾವ್ ಯೂಸ್ಡ್ ಆಲ್ ಎ ಐ ಕ್ರೆಡಿಟ್ಸ್ ಫಾರ್ ಟೆಕ್ಸ್ಟ್ ಬೇಸ್ಡ್ ಕಂಟೈನರ್ಸ್, ಅಪ್ಗ್ರೇಡ್ ನೌ ಟು ಕೀಪ್ ಯೂಸಿಂಗ್ ದಿಸ್ ಫ್ಯೂಚರ್. ಸೊ ಏನಪ್ಪ ಅಂತಂದರೆ ಪ್ರತಿಯೊಂದು ಎ ಐಗೂ ಕೂಡ ಕ್ರೆಡಿಟ್ಸ್ ಅಂತ ಇದ್ದಾವೆ. ಆ ಕ್ರೆಡಿಟ್ಸ್ ಮುಗ್ದೋಗಿದೆ ಅಂತಂದರೆ ಒಂದು ಅಷ್ಟೇ ಕ್ರೆಡಿಟನ್ನು ನೀವು ಯೂಸ್ ಮಾಡೋಕ್ಕಾಗುತ್ತೆ. ಅಂತಂದರೆ ಒನ್ ಟೈಮ್ ಯೂಸ್ ಮಾಡ್ಬೋದು. ಸೊ ಎ ಐಯನ್ನು ರೈಟ್, ಸೊ ಎ ಐಯನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ಲೇಔಟ್ಸ್ಗಳಿರ್ತವೆ, ಲೇಔಟ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ಎ ಐಯನ್ನು ನೀವು ಜಾಸ್ತಿ ಯೂಸ್ ಮಾಡ್ತೀರಾ ಅಂತಂದರೆ ಅಫ್ಕೋರ್ಸ್ ನೀವು ಪೇಯ್ಡ್ ಮೆಥಡ್ಗೆ ಹೋಗಬೇಕಾಗುತ್ತೆ, ರೈಟ್. ಸೊ ಈ ಎಲಿಮೆಂಟರ್ ಅಫ್ಕೋರ್ಸ್ ಬಿಗಿನರ್ಸ್ಗೆ ಸ್ವಲ್ಪ ಲೈಕ್ ಲೈಟಾಗಿ ಸ್ವಲ್ಪ ಹೆಡೇಕ್ ಥರ ಇರುತ್ತೆ. ಬಟ್ ಇವತ್ತು ನಾನು ಹೇಳ್ಕೊಡೋ ಮೆಥಡ್, ಐ ಆಮ್ ಟೆಲ್ಲಿಂಗ್ ಯು, ವಿತಿನ್ 1 ಅವರಲ್ಲಿ, ಜಸ್ಟ್ 1 ಅವರ್ ಕೂಡ ಬೇಕಿರೋದಿಲ್ಲ, ವಿತಿನ್ 1 ಅವರಲ್ಲಿ ನೀವು ದಿ ಬೆಸ್ಟ್ ಸೈಟ್ಸ್ಗಳನ್ನು ನೀವು ಕ್ರಿಯೇಟ್ ಮಾಡ್ಬೋದು ಒಂದೇ ಒಂದು ಥೀಮನ್ನೇ ಯೂಸ್ ಮಾಡಿಕೊಂಡು. ಓಕೆ, ಸೊ ಆ ಒಂದು ಕ್ಲಾಸನ್ನು ನಾನು ಇವತ್ತು ತೊಗೊಳ್ತೀನಿ. ಬಟ್ ಮೇಕ್ ಶೋರ್ ನೀವು ಎಲಿಮೆಂಟರಲ್ಲಿ ಏನೇ ಚೂಸ್ ಮಾಡಿದ್ರೂ ಕೂಡ ಇಲ್ಲಿ ಪಬ್ಲಿಷ್ ಆಪ್ಷನ್ ಇರುತ್ತೆ, ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಲೇಬೇಕು. ಆರ್-ಎಲ್ಸ್ ನೀವು ಮಾಡಿರೋ ಚೇಂಜಸ್ ಏನೂ ಕೂಡ ಚೇಂಜ್ ಆಗಿರೋದಿಲ್ಲ ಅಥವಾ ಸೇವ್ ಆಗಿರೋದಿಲ್ಲ. ಸೊ ಮೇಕ್ ಶೋರ್ ಯಾವಾಗ ನೀವು ಚೇಂಜಸ್ ಮಾಡ್ತೀರಾ, ಎಲಿಮೆಂಟರಲ್ಲಿ ಎಡಿಟ್ ಮಾಡ್ಕೋತೀರಾ, ಅವಾಗೆಲ್ಲ ನೀವೇನು ಮಾಡಬೇಕು, ಪಬ್ಲಿಷ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು, ರೈಟ್. ಸೊ ಐ ವಿಲ್ ಗೋ ಬ್ಯಾಕ್ ಟು ಮೈ site. So let me log in. ಸೊ ಅಗೇನ್ ನೀವು ನಿಮ್ಮ ವರ್ಡ್ಪ್ರೆಸ್ ಡ್ಯಾಶ್ಬೋರ್ಡಿಗೆ ಬರಬೇಕಾಗುತ್ತೆ. ಸೊ ಎಲಿಮೆಂಟರ್, ಇಲ್ಲ ನನಗೆ ಎಲಿಮೆಂಟರ್ ಕಷ್ಟ ಆಗುತ್ತೆ ಅಂತ ಅಂದರೆ ಜಸ್ಟ್ ನಾನು ಹೇಳ್ತಿದ್ದೀನಿ 1 ಅವರ್ ಕ್ಲಾಸಲ್ಲಿ 1 ಗಂಟೆ ನೀವು ಕೂತ್ಕೊಂಡು ಒಂದು ದಿ ಬೆಸ್ಟ್ ಸೈಟನ್ನು ಕ್ರಿಯೇಟ್ ಮಾಡ್ಬೋದು. ಬಟ್ ನಾನು ಎಲಿಮೆಂಟರ್ ಏನಕ್ಕೆ ಕ್ರಿಯೇಟ್ ಮಾಡಿದೆ ಅಂತ ಅಂದರೆ ಈ ಥೀಮ್ ಮೇಲೆ ವರ್ಕ್ ಮಾಡಿದ್ರು ಕೂಡ ನೀವು ಎಲಿಮೆಂಟರನ್ನು ಯೂಸ್ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಎಲಿಮೆಂಟರ್ ಕ್ಲಾಸನ್ನು ತೊಗೊಂಡಿದ್ದು, ರೈಟ್. ಸೊ ಎಲಿಮೆಂಟರ್ ಕಲಿಬೇಕನ್ನೋದು ಮ್ಯಾಂಡೇಟ್ರಿ. ನೀವು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ಎಲಿಮೆಂಟರ್ ಕಲಿಯೋದು ಮ್ಯಾಂಡೇಟ್ರಿ. ಸೊ ನಿಮಗೆ ಎಲಿಮೆಂಟರ್ ಬರಲಿಲ್ಲ ಅಂತಂದರೆ ನಿಮಗೆ ಪ್ರಾಪರ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡೋಕ್ಕೆ ಬರೋದಿಲ್ಲ ಅಂತಲೇ ಅರ್ಥ, ರೈಟ್. ಸೊ ಅದಕ್ಕೋಸ್ಕರ ನಾನು ನಿಮಗೆ ಫಸ್ಟ್ ಎಲಿಮೆಂಟರ್ ಕ್ಲಾಸಸನ್ನು ಕವರ್ ಮಾಡಿದ್ದು. ಸೊ ನಾವು ಒಂದು ಥೀಮನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೇಕು. ಆ ಥೀಮನ್ನೇ ನಾವು ಆಸ್ಟ್ರಾ ಥೀಮ್ ಅಂತ ಕರಿತೀವಿ. ಓಕೆ, ಸೊ ಆಸ್ಟ್ರಾ ಲೈಕ್ ನಮಗಿಲ್ಲಿ ಸಾಕಷ್ಟು ಥೀಮ್ಸ್ಗಳು ಸಿಗ್ತವೆ ಆ್ಯಂಡ್
ಆ ಥೀಮಲ್ಲಿ ನಮಗೆ ಸಾಕಷ್ಟು ಟೆಂಪ್ಲೇಟ್ಸ್ಗಳು ಸಿಗ್ತವೆ. ಸೊ ಆ ಟೆಂಪ್ಲೇಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಒಂದು ವೆಬ್ಸೈಟನ್ನು ಬಿಲ್ಡ್ ಮಾಡ್ತೀವಿ, ರೈಟ್? ಸೊ ನೀವು ಯಾವಾಗ ನಿಮ್ಮ ಒಂದು ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡಿಗೆ ಬರ್ತೀರಲ್ವ, ಜಸ್ಟ್ ನಂದಿಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ಸೊ ಲೆಟ್ ಮೀ ಅನ್ಇನ್ಸ್ಟಾಲ್ ಇಟ್. Appearance, themes. Yeah. So as of now ನಾನು ಜಸ್ಟ್ ಯಾವುದಾದ್ರೂ ಒಂದು ಆ್ಯಕ್ಟಿವೇಟ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ನೀವು ಆಸ್ಟ್ರಾ ಥೀಮನ್ನು ಇನ್ಸ್ಟಾಲ್ ಮಾಡ್ತೀರಾ ಅಂತಂದರೆ ಅಗೇನ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೀವು ನಿಮ್ಮ ಒಂದು ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡಿಗೆ ಬರಬೇಕು. ಸೊ ದೆನ್ ಅಪಿಯರೆನ್ಸ್ ಅಂಡರಲ್ಲಿ ಥೀಮ್ಸ್ ಆಪ್ಷನ್ ಇರುತ್ತೆ. ಥೀಮ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಜಸ್ಟ್ ಸ್ಕ್ರೋಲ್ ಡೌನ್ ಮಾಡಿದಾಗ ನಿಮಗೆ ಇಲ್ಲಿ ಇನ್ಸ್ಟಾಲ್ಡ್ ಥೀಮ್ಸ್ ಅಂತ ಇರುತ್ತೆ. ಇನ್ಸ್ಟಾಲ್ಡ್ ಅಂತಂದರೆ ನೀವು ಪ್ರೀವಿಯಸ್ ಆಗಿ ಯಾವ್ಯಾವ ಥೀಮ್ಸ್ಗಳನ್ನು ಇನ್ಸ್ಟಾಲ್ಡ್ ಮಾಡಿರ್ತೀರಲ್ವ ಅವೆಲ್ಲ ಕೂಡ ಇಲ್ಲಿ ಸೇವ್ ಆಗಿರ್ತವೆ. ಬಟ್ ಆ್ಯಸ್ ಎ ಬಿಗಿನರ್ ನಿಮಗೆ ಆಸ್ಟ್ರಾ ಅನ್ನೋದು ಫಸ್ಟು ಕಾಣಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಅಪಿಯರೆನ್ಸ್ ಸೆಂಟರಲ್ಲಿ ಥೀಮ್ಸ್ ಆಪ್ಷನಿಗೆ ಬರಬೇಕು. ಸೊ ದೆನ್ ಇಲ್ಲಿ ಫಸ್ಟ್ ಆಪ್ಷನ್ನೇ ನಮಗೆ ಆ್ಯಡ್ ಥೀಮ್ ಅನ್ನೋ ಆಪ್ಷನ್ ಇರುತ್ತೆ. ಆ್ಯಡ್ ಥೀಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಸ್ಕ್ರೋಲ್ ಡೌನ್. ಸೊ ಇಲ್ಲಿ ನಮಗೆ ಸರ್ಚ್ ಥೀಮ್ ಅಂತ ಇರುತ್ತೆ. ಜಸ್ಟ್ ಸರ್ಚ್ ಆಸ್ಟ್ರಾ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಓಕೆ, ಆಸ್ಟ್ರಾ. ಸೊ ಅಗೇನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ದೆನ್ ಆಕ್ಟಿವೇಟ್ ಇಟ್, ರೈಟ್? ಸೊ ನೀವು ಯಾವಾಗ ಥೀಮನ್ನು ಆಕ್ಟಿವೇಟ್ ಮಾಡ್ಕೋತಿರೋ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಮಗೆ ಆಸ್ಟ್ರಾ ಅನ್ನೋ ಥೀಮ್ ಬರುತ್ತೆ. ಸಿ, ಆಸ್ಟ್ರಾ. ಸೊ ಜಸ್ಟ್ ನೀವೇನು ಮಾಡಬೇಕು, ಆ ಥೀಮ್ ಮೇಲೆ ಕ್ಲಿಕ್ ಮಾಡಬೇಕು, ರೈಟ್? ಸೊ ಆ ಥೀಮ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಂಟರ್ಫೇಸ್ ಬಂದಾಗ ಸಿಲಿ ಸ್ಟಾರ್ಟರ್ ಟೆಂಪ್ಲೇಟ್ಸ್ ಅನ್ನೋ ಆಪ್ಷನ್ ಇರುತ್ತೆ. ಈ ಥೀಮ್ ಬೆಸ್ಟ್ ಆಪ್ಷನ್ ಏನಪ್ಪ ಅಂತಂದರೆ ಇದು ಫ್ರೀ ವರ್ಷನ್ ಕೂಡ ಅವೈಲೇಬಲ್ ಇದೆ, ಪ್ರೋ ವರ್ಷನ್ ಕೂಡ ಅವೈಲೇಬಲ್ ಇದೆ. ಸೊ ನಮಗೆ ಫ್ರೀ ವರ್ಷನ್ ಈಸ್ ಎನಫ್. ಓಕೆ, ಪ್ರೋ ವರ್ಷನಿಗೆ ನೀವು ಫ್ಯೂಚರಲ್ಲಿ ಹೋಗ್ತೀರಾ ಅಂತ ಅಂದರೆ ನೀವು ಹೋಗಿ, ಬಟ್ ಆ್ಯಸ್ ಆಫ್ ನಾವು ನಮಗೆ ಫ್ರೀ ವರ್ಷನ್ ಈಸ್ ಎನಫ್. ಸೊ ಆಸ್ಟ್ರಾನ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಆಸ್ಟ್ರಾ ಮೇಲೆ ಕ್ಲಿಕ್ ಮಾಡಿ ಲೆಫ್ಟ್ ಹ್ಯಾಂಡ್ ಡ್ಯಾಶ್ ಬೋರ್ಡಲ್ಲಿ. ಸೊ ದೆನ್ ಇಲ್ಲಿ ಸ್ಟಾರ್ಟರ್ ಟೆಂಪ್ಲೇಟ್ಸ್ ಅನ್ನೋ ಆಪ್ಷನ್ ಕಾಣುತ್ತೆ. ಸ್ಟಾರ್ಟರ್ ಟೆಂಪ್ಲೇಟ್ಸ್ ಆ್ಯಂಡ್ ಇಲ್ಲಿ ನಮಗೆ ಎರಡು ಆಪ್ಷನ್ ಇರುತ್ತೆ. AI ವೆಬ್ಸೈಟ್ ಬಿಲ್ಡರ್, ಕ್ಲಾಸಿಕ್ ಸ್ಟಾರ್ಟರ್ ಟೆಂಪ್ಲೇಟ್ಸ್. AI ನಾವು ಆಮೇಲೆ ಕಲಿಯೋಣ, ಫಸ್ಟು ಮ್ಯಾನ್ಯುವಲ್ ವೇ. ಸೊ ಕ್ಲಾಸಿಕ್ ಸ್ಟಾರ್ಟರ್ ಟೆಂಪ್ಲೇಟ್ಸ್. ಸೊ ಇಲ್ಲಿ ನಮಗೆ ಬಿಲ್ಡ್ ವಿತ್ ಟೆಂಪ್ಲೇಟ್ಸ್ ಅನ್ನೋ ಆಪ್ಷನ್ ಇರುತ್ತೆ. ಸೊ ಜಸ್ಟ್ ಕ್ಲಿಕ್ ಆನ್ ಇಟ್. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಸೆಲೆಕ್ಟ್ ಪೇಜ್ ಬಿಲ್ಡರ್ ಅಂತ ಇರುತ್ತೆ. ಸೊ ನಮಗೆ ನಾನು ಆಗಲೇ ಹೇಳ್ದಂಗೆ ಎಲಿಮೆಂಟರ್ ಅನ್ನೋದು ಒಂದು ಪೇಜ್ ಬಿಲ್ಡರ್. ಓಕೆ, ಸೊ ಬ್ಲಾಕ್ ಎಡಿಟರ್ ಅನ್ನೋದು ಕೂಡ ಒಂದು ಪೇಜ್ ಬಿಲ್ಡರ್. ಸೊ ನಮಗೆ ಎಲಿಮೆಂಟರ್ ಈಸ್ ಎನಫ್. ನಾವು ಯೂಸ್ ಮಾಡೋದು ಎಲಿಮೆಂಟರೇ. ಬ್ಲಾಕ್ ಎಡಿಟರ್ಗಿನ್ನ ಎಲಿಮೆಂಟರ್ ತುಂಬ ಚೆನ್ನಾಗಿದೆ. ಸೊ ಜಸ್ಟ್ ನಾವು ವರ್ಕ್ ಮಾಡಿರೋದು ಕೂಡ ಎಲಿಮೆಂಟರ್ ಮೇಲೆ. ಸೊ ಅದಕ್ಕೋಸ್ಕರ ಏನು ಮಾಡಿ, ಎಲಿಮೆಂಟರನ್ನು ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಈ ರೀತಿ ಕೆಲವು ಟೆಂಪ್ಲೇಟ್ಸ್ಗಳು ಬರ್ತವೆ. ಸಾಕಷ್ಟು ಟೆಂಪ್ಲೇಟ್ಸ್ಗಳು ಇರ್ತವೆ. ಓಕೆ, ಸೊ ಎನ್ ನಂಬರ್ ಆಫ್ ಟೆಂಪ್ಲೇಟ್ಸ್ ತುಂಬ. ಓಕೆ, ಸೊ ಎಲ್ಲೆಲ್ಲಿ ನಮಗೆ ಇದು ಪ್ರೀಮಿಯಂ ಅಂತ ಕಾಣ್ತಿದೆಯೋ ಇದೆಲ್ಲ ಏನು ಪೇಯ್ಡ್ ವರ್ಷನ್ ಅಂತ. ಅಂದರೆ ಇದನ್ನು ನಾವು ಫ್ರೀ ಆಫ್ ಕಾಸ್ಟಲ್ಲಿ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ನಾವೇನು ಮಾಡಬೇಕು, ಅಮೌಂಟನ್ನು ಪೇ ಮಾಡಬೇಕು, ರೈಟ್? ಸೊ ಆ ಪ್ರೀಮಿಯಂ ಅನ್ನೋದು ಎಲ್ಲೆಲ್ಲಿ ಕಾಣ್ತಾ ಇಲ್ಲ ಅದು ಎಲ್ಲವೂ ಕೂಡ ಫ್ರೀ ವರ್ಷನ್. ಓಕೆ, ಸೊ ಇದು ಫ್ರೀ, 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 ಬಟ್ ಇದು ಪ್ರೀಮಿಯಂ, ಇದು ಫ್ರೀ, ಇದು ಪ್ರೀಮಿಯಂ, ಪೇಯ್ಡ್, ಇದು ಫ್ರೀ, 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 ಫ್ರೀ. ಸೊ ಬೇಸಿಕಲಿ ಪ್ರೀಮಿಯಂ ಅನ್ನೋದೆಲ್ಲ ಪೇಯ್ಡ್ ಮೆಥಡ್ ಅಂತಂದರೆ ಫ್ರೀ ವರ್ಷನಲ್ಲಿ ನಾವು ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಆ್ಯಂಡ್
ಆಲ್ಮೋಸ್ಟ್ ಎಷ್ಟು ಬಿಸ್ನೆಸ್ಗಳಿರ್ತವೆ ಅಲ್ವಾ, ಆ ಎಲ್ಲ ಬಿಸ್ನೆಸ್ಸಿಗೂ ಸಂಬಂಧಪಟ್ಟಂಗೆ ಇಲ್ಲಿ ಟೆಂಪ್ಲೇಟ್ಸ್ಗಳನ್ನೋವು ಇರ್ತವೆ. ಓಕೆ, ಪ್ರೀ ಬಿಲ್ಡ್ ಟೆಂಪ್ಲೇಟ್ಸ್ಗಳು. ಸೊ ಇಲ್ಲಿ ಬಿಸ್ನೆಸ್ ಆಪ್ಷನಿಗೆ ಬಂದಾಗ ಇಲ್ಲಿ ಆಪ್ಷನ್ ಇರುತ್ತೆ, ಸಿ ಏಜೆನ್ಸಿ, ರೆಸ್ಟೋರೆಂಟ್, ಹೋಟೆಲ್ ಆ್ಯಂಡ್ ಟ್ರಾವೆಲ್ಸ್, ಕನ್ಸ್ಟ್ರಕ್ಷನ್ಸ್, ರಿಯಲ್ ಎಸ್ಟೇಟ್, ಟ್ರಾನ್ಸ್ಪೋರ್ಟ್, ಮ್ಯಾನುಫ್ಯಾಕ್ಚರಿಂಗ್, ಪೆಟ್ಸ್, ಗಾರ್ಡನಿಂಗ್, ಲ್ಯಾಂಡಿಂಗ್ ಪೇಜಸ್. ಸೊ ಈ ರೀತಿ ಸಾಕಷ್ಟು ಆಪ್ಷನ್ಸ್ಗಳು ಇರ್ತವೆ. ನೀವು ಯಾವ ಬಿಸ್ನೆಸ್ ಮೇಲೆ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅದನ್ನು ಚೂಸ್ ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್, ಯಾವುದೋ ರೆಸ್ಟೋರೆಂಟಿಗೆ ನೀವು ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಇಲ್ಲಿ ರೆಸ್ಟೋರೆಂಟ್ ಆಪ್ಷನ್ ಇದೆ, ಚೂಸ್ ಮಾಡ್ಕೊಳ್ಳಿ. ಆವಾಗ ರೆಸ್ಟೋರೆಂಟಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಟೆಂಪ್ಲೇಟ್ಸ್ಗಳಿದಾವೆ ಅಲ್ವಾ, ಅವೆಲ್ಲವುದು ಕೂಡ ಇಲ್ಲಿ ಬರ್ತವೆ. ರೈಟ್, just 2 minutes. ಸಿ ಅಲ್ವಾ? ಸೊ ಇಲ್ಲೆಲ್ಲ ಪ್ರೀಮಿಯಂ ಇದಾವೆ, ಬಟ್ ಫ್ರೀ ವರ್ಷನ್ ಯಾವ್ದ್ಯಾವ್ದಿದೆಯೋ ಅದೆಲ್ಲವುದು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸಿ, ಇದನ್ನು ಯೂಸ್ ಮಾಡ್ಕೋಬೋದು, ಇದನ್ನು ಯೂಸ್ ಮಾಡ್ಕೊಬೋದು, ರೈಟ್. ಆ್ಯಂಡ್ ದೆನ್ ಇದನ್ನು ಯೂಸ್ ಮಾಡ್ಕೋಬೋದು, ಇದನ್ನು ಯೂಸ್ ಮಾಡ್ಕೋಬೋದು, ಇದನ್ನು ಯೂಸ್ ಮಾಡ್ಕೋಬೋದು, ಸಿ ಇದನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಸೊ ಸಾಕಷ್ಟು ಥೀಮ್ಸ್ಗಳಿರ್ತವೆ ರೆಸ್ಟೋರೆಂಟಿಗೆ ಸಂಬಂಧಪಟ್ಟಂಗೆ. ಆ ಥೀಮ್ಸ್ಗಳನ್ನು ಅಥವಾ ಆ ಟೆಂಪ್ಲೇಟ್ಸ್ಗಳನ್ನು ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ಸಿಂಪಲ್, ರೈಟ್. ಸೊ ಅದೇ ರೀತಿ ಇಲ್ಲಿ ಎಲ್ಲ ಬಿಸ್ನೆಸ್ಗಳಿಗೂ ಕೂಡ ಇರ್ತವೆ, ರಿಯಲ್ ಎಸ್ಟೇಟು, ಗಾರ್ಡನಿಂಗು, ಲ್ಯಾಂಡಿಂಗ್ ಪೇಜಸ್ಸು. ಓಕೆ, ಸೊ ಲೋಕಲ್ ಬಿಸ್ನೆಸ್ಗೂ ಕೂಡ ಟೆಂಪ್ಲೇಟ್ಸ್ಗಳಿರ್ತವೆ. ಎಲೆಕ್ಟ್ರಿಷಿಯನ್ನು, ಪ್ಲಂಬರು, AC ಟೆಕ್ನಿಷಿಯನ್ನು, ರೂಫಿಂಗ್ ಸರ್ವಿಸಸ್ಸು, ಮೂವರ್ಸು, ಕ್ಲೀನಿಂಗ್ ಸರ್ವಿಸಸ್ಸು, ಟ್ರಾನ್ಸ್ಪೋರ್ಟು, ಕ್ಯಾಟ್ರಿಂಗ್, ಕಾರ್ ಗ್ಯಾರೇಜ್, ಆ್ಯಂಡ್ ದೆನ್ ಪರ್ಸ್ನಲ್ ಕೇರ್, ಸಲೂನ್, ಬ್ಯೂಟಿ, ಫಿಟ್ನೆಸ್. ಸೊ ಫಾರ್ ಎಕ್ಸಾಂಪಲ್, ಫಿಟ್ನೆಸ್ ಬಗ್ಗೆ ಯಾವುದೋ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತಿದ್ದೀರಾ. ಸಿ ಇಲ್ಲಿ ನೀವು ನೋಡ್ಬೋದು, ರೈಟ್. ಸೊ ಸಾಕಷ್ಟು ಆಪ್ಷನ್ ಇರುತ್ತೆ. ಸಿ ಫಿಟ್ನೆಸ್, ರೈಟ್. ಯೋಗ, ಸ್ಪಾ ಅಂಡ್ ಮಸಾಜ್, ಪ್ರೊಫೆಷನಲ್ಸ್, ಫಿನಾನ್ಸು, ಅಕೌಂಟೆಂಟು, ಲಾ, ಕೋಚ್, ಮೆಡಿಕಲ್, ಫೋಟೋಗ್ರಫಿ, ಕನ್ಸಲ್ಟೆಂಟ್, ಇಂಟೀರಿಯರ್ ಡಿಸೈನರ್, ವೆಬ್ ಡಿಸೈನರ್. ಸೊ ದೆನ್ ಪರ್ಸನಲ್ ಸೈಟ್ಸ್, ಪೋರ್ಟ್ಫೋಲಿಯೋ, ಫೋಟೋಗ್ರಾಫರ್, ಆರ್ಟಿಸ್ಟ್, ಆಥರ್, ಮ್ಯೂಸಿಷಿಯನ್, ಕಮ್ಯುನಿಟಿ ಲೈಕ್ preschool, school, kindergarten, university, wedding, conference, celebration, non-profit organization, church, charity, right? ಸೊ ಇ-ಕಾಮರ್ಸ್, ನಾವು ಇ-ಕಾಮರ್ಸ್ ಬಂದಾಗ ತಿಳ್ಕೊತೀವಿ. ಆ್ಯಂಡ್ ಬ್ಲಾಗ್ ವೆಬ್ಸೈಟ್ ಕ್ರಿಯೇಟ್ ಮಾಡ್ತೀರಾ ಅಂತ ಅಂದರೆ ಬ್ಲಾಗಿಂಗ್ ಕೂಡ ಇದೆ, ರೈಟ್. ಬಟ್ ತಿಳ್ಕೊಳ್ಳಿ, ಇಲ್ಲಿ ನೀವು ರೆಸ್ಟೋರೆಂಟಿಂದ ಮಾತ್ರ ಚೂಸ್ ಮಾಡಿದ್ದೀರಾ ಅಂದ ಮಾತ್ರಕ್ಕೆ ರೆಸ್ಟೋರೆಂಟಿಂದ ಮಾತ್ರ ಕ್ರಿಯೇಟ್ ಮಾಡೋಕ್ಕಾಗುತ್ತೆ? ನೋ. ನೀವು ಒಂದು ಟೆಂಪ್ಲೇಟನ್ನು ಚೂಸ್ ಮಾಡಿಕೊಂಡು ನೀವು ಯಾವ ಒಂದು ವೆಬ್ಸೈಟನ್ನಾಗಿ ಬೇಕಿದ್ರೂ ಕನ್ವರ್ಟ್ ಮಾಡ್ಬೋದು, ರೈಟ್. ಸೊ ರೆಸ್ಟೋರೆಂಟಿಂದ ಮಾತ್ರ ಚೂಸ್ ಮಾಡ್ತಿರೋದಕ್ಕೆ ರೆಸ್ಟೋರೆಂಟ್ ವೆಬ್ಸೈಟನ್ನೇ ನಾವು ಕ್ರಿಯೇಟ್ ಮಾಡಬೇಕು? ನೋ. ಈ ಥೀಮನ್ನು ನೀವು ಚೂಸ್ ಮಾಡಿಕೊಂಡು ಯಾವುದಾದ್ರೂ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಿಗೆ ಸಂಬಂಧಪಟ್ಟಂಗೆ ಅಥವಾ ಯಾವುದೇ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಕೂಡ ನೀವು ಚೂಸ್ ಮಾಡ್ಕೋಬೋದು, ಅಂತಂದರೆ ಚೇಂಜ್ ಮಾಡ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್, ನಾನು ಈ ಒಂದು ಥೀಮನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ಬೇಸಿಕಲಿ ನೀವು ಜಸ್ಟ್ ಯಾವ ಥೀಮ್ ಮೇಲೆ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅಥವಾ ಯಾವ ಟೆಂಪ್ಲೇಟ್ ಮೇಲೆ ವರ್ಕ್ ಮಾಡಬೇಕು ಅಂದ್ಕೊತೀರಾ ಅಲ್ವಾ, ಜಸ್ಟ್ ಆ ಟೆಂಪ್ಲೇಟನ್ನು ಚೂಸ್ ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್, ಲೆಟ್ ಮೀ ಚೂಸ್ ರೈಟ್. ಸೊ ಫಾರ್ ಎಕ್ಸಾಂಪಲ್, ನಾನು ಈ ಥೀಮ್ ಮೇಲೆ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ರೈಟ್. ಸೊ ಈ ಟೆಂಪ್ಲೇಟ್ ಮೇಲೆ ನೀವು ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದ್ಕೊಳ್ಳಿ, ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಮಗೆ ಆಪ್ಷನ್ ಇರ್ತವೆ. ಇಫ್ ಇನ್ ಕೇಸ್ ನೀವು ಕಲರ್ ಪ್ಯಾಲೆಟ್ ಏನಾದರೂ ಚೇಂಜ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಚೇಂಜ್. ಫಾರ್ ಎಕ್ಸಾಂಪಲ್, ಇಲ್ಲಿ ಗ್ರೀನ್ ಕಲರ್ ಇದೆ. ಇಫ್ ಇನ್ ಕೇಸ್ ಕಲರ್ ಪ್ಯಾಲೆಟನ್ನು ಚೇಂಜ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಚೇಂಜ್. ಸಿ ಇಲ್ಲಿ ನೀವು ನೋಡಿದ್ರೆ ಕಲರ್ ಪ್ಯಾಲೆಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ.
ಇಲ್ಲ ಆ್ಯಸ್ ಆಫ್ ಹೆಂಗೆ ಇರುತ್ತೋ ಹಾಗೆ ಇರಕ್ಕೆ ಬಿಟ್ಟರೆ ಓಕೆ. ದೆನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಸೆಲೆಕ್ಟ್ ಫ್ಯೂಚರ್ ಅನ್ನೋ ಆಪ್ಷನ್ ಕಾಣುತ್ತೆ. ಜಸ್ಟ್ ನೀವು ಏನು ಮಾಡೋ ನೆಸೆಸಿಟಿ ಇರೋದಿಲ್ಲ, ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ದೆನ್ ಸ್ಕಿಪ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಫಸ್ಟ್ ನೇಮ್, ನಿಮ್ಮ ಇಮೇಲ್ ಐ ಡಿ ಕೇಳುತ್ತೆ. ಜಸ್ಟ್ ಫಸ್ಟ್ ನೇಮ್ ಕೊಡಿ. ಆ್ಯಂಡ್ ಬಿಗಿನರಾ, ಇಂಟರ್ಮೀಡಿಯೇಟಾ, ಎಕ್ಸ್ಪರ್ಟ್ ಅಂತ ಕೇಳುತ್ತೆ. ನಿಮ್ಗೆ ಹೆಂಗೆ, ಬಿಗಿನರ್ ಆದರೆ ಬಿಗಿನರ್, ಇಂಟರ್ಮೀಡಿಯೇಟ್ ಆದರೆ ಇಂಟರ್ಮೀಡಿಯೇಟ್, ರೈಟ್. ಸೊ ಆ್ಯಂಡ್ ಇಲ್ಲಿ ಯಾರಿಗೋಸ್ಕರ ನೀವು ವೆಬ್ಸೈಟ್ ಕ್ರಿಯೇಟ್ ಮಾಡ್ತಿದ್ದೀರಾ, ನಿಮ್ಗಾದರೆ ನಿಮಗೆ, ನಿಮ್ಮ ಕ್ಲೈಂಟ್ಗಾದರೆ ನಿಮ್ಮ ಕ್ಲೈಂಟ್ಗೆ. ಸೊ ನಾನಿಲ್ಲಿ ಮೈ ಸೆಲ್ಫ್ ಮೈ ಕಂಪ್ನಿ ಅಂತ ಕೊಡ್ತೀನಿ. ಆ್ಯಂಡ್ ಅಡ್ವಾನ್ಸ್ಡ್ ಆಪ್ಷನ್ ಕೀಪ್ ಎಕ್ಸಿಸ್ಟಿಂಗ್ ಡಾಟಾ ಆ್ಯಂಡ್ ಸಬ್ಮಿಟ್ ಆ್ಯಂಡ್ ಬಿಲ್ಡ್ ಮೈ ವೆಬ್ಸೈಟ್. ಸೊ ಒಂದು 2 ಮಿನಿಟ್ಸ್ ಆದಮೇಲೆ ಈ ಟೆಂಪ್ಲೇಟಲ್ಲಿ ಏನೇನು ಆಪ್ಷನ್ ಇರುತ್ತೋ ಅದೆಲ್ಲ ಕೂಡ ಏನಾಗುತ್ತೆ, ಎಕ್ಸ್ಟ್ರಾಕ್ಟ್ ಆಗ್ತಾ ಬರುತ್ತೆ, ರೈಟ್. ಜಸ್ಟ್ 2 ಮಿನಿಟ್ಸ್. ಸೊ ಮೇಕ್ ಶೋರ್ ನಿಮಗೆ ಯಾವುದು ಪ್ರಾಪರ್ ಥೀಮ್ ಅಂತ ಅನಿಸುತ್ತೆ ಅಥವಾ ಪ್ರಾಪರ್ ಟೆಂಪ್ಲೇಟ್ ಅಂತ ಅನಿಸುತ್ತೆ ಅದನ್ನು ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ, ರೈಟ್. ಸೊ ಒನ್ಸ್ ಇಟ್ಸ್ ಡನ್, ವ್ಯೂ ಸೈಟ್ ಅಂತ ಇರುತ್ತೆ. ಜಸ್ಟ್ ವ್ಯೂ ಮಾಡಿ ನಿಮ್ಮ ಸೈಟನ್ನು. ಆ್ಯಂಡ್ ನಿಮ್ಮ ಸೈಟ್ ಈ ರೀತಿ ಇರುತ್ತೆ. ಸೊ ಹೋಮ್, ಎವ್ರಿಥಿಂಗ್ ಅಬೌಟ್, see, this will be your site, right. So if in case ನಿಮ್ಗೆ ಏನಾದರೂ ಚೇಂಜ್ ಮಾಡಬೇಕು ಅಂತ ಅನ್ಸಿದ್ರೆ ಅಗೇನ್ ಗೋ ಟು ಸ್ಟಾರ್ಟರ್ ಟೆಂಪ್ಲೇಟ್ಸ್, ಗೋ ಬ್ಯಾಕ್, ರೈಟ್. ಅಗೇನ್ ಆಶ್ರ ಥೀಮಿಗೆ ಹೋಗಿ, ಸೇಮ್ ಸ್ಟಾರ್ಟರ್ ಟೆಂಪ್ಲೇಟ್ಸ್, ಅಗೇನ್ ಕ್ಲಾಸಿಕ್ ಸ್ಟಾರ್ಟರ್ ಟೆಂಪ್ಲೇಟ್ಸ್, ಎಲಿಮೆಂಟರ್. ಸೊ ಬೇರೆ ಯಾವುದಾದ್ರೂ ಥೀಮನ್ನು ನೀವು ವರ್ಕ್ ಮಾಡ್ತೀರಾ, ಬೇರೆ ಯಾವುದಾದ್ರೂ ಥೀಮಿಗೆ ನೀವು ವರ್ಕ್ ಮಾಡ್ತೀರಾ ಅಂತಂದರೆ ಜಸ್ಟ್ ಗೋ ಫಾರ್ ಇಟ್, ಚೂಸ್ ಮಾಡಿ ಅಷ್ಟೇ. ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳು ನಮಗೆ ತುಂಬ ಸಿಗ್ತವೆ. ಜಸ್ಟ್ ನಿಮ್ಗೆ ಯಾವುದು ಬೇಕು ಅನಿಸುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ, ಸಿಂಪಲ್, ರೈಟ್. ಸೊ ಲೆಟ್ ಮಿ ಚೂಸ್ ದಿಸ್. ಸೊ ಅಗೇನ್ ಸೇಮ್ ಆಪ್ಷನ್ಸ್ಗಳೇ ಬರ್ತವೆ. ಕಂಟಿನ್ಯೂ ಮಾಡಿ. ಆ್ಯಂಡ್ ಅಗೇನ್ ಕಂಟಿನ್ಯೂ, ಸ್ಕಿಪ್ ಅಂಡ್ ಕಂಟಿನ್ಯೂ. ಇಲ್ಲೊಂದು ಆಪ್ಷನ್ ಇದೆ ಕೀಪ್ ಎಕ್ಸಿಸ್ಟಿಂಗ್ ಡಾಟಾ ಅಂತ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಯಾವ ನೆಸೆಸಿಟಿನೂ ಇಲ್ಲ. ಇಫ್ ಇನ್ ಕೇಸ್ ನಿಮ್ಮ ಆಲ್ರೆಡಿ ನಿಮ್ಮ ಸೈಟಲ್ಲಿ ಯಾವುದೋ ಒಂದು ಡಾಟಾ ಇರುತ್ತೆ, ಆ ಡಾಟಾನ ಹಂಗೆ ಇಡಬೇಕು, ನೀವು ಚೇಂಜ್ ಮಾಡಬಾರ್ದು ಅಂತ ಅಂದರೆ ಈ ಒಂದು ಆಪ್ಷನನ್ನು ಚೂಸ್ ಮಾಡ್ಕೊಳ್ಳಿ. ಸೊ ಆವಾಗ ನೀವು ಪ್ರೀವಿಯಸ್ ಆಗಿ ಏನಾದರೂ ನಿಮ್ಮ ಸೈಟಲ್ಲಿ ಡಾಟಾ ಇದ್ದರೆ ಅದು ಹಂಗೆ ಸೇವ್ ಆಗಿರುತ್ತೆ, ಓಕೆ. ಸೊ ಅದಕ್ಕೋಸ್ಕರ ಇದು ತೋರಿಸುತ್ತೆ. ಇಲ್ಲ ಫ್ರಮ್ ಫ್ರೆಶ್ ಇಂದ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಈ ಬಾಕ್ಸನ್ನು ನೀವು ಚೂಸ್ ಮಾಡ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಸೊ ದೆನ್ ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಸೇಮ್ ಪ್ರೋಸೆಸ್. ನೀವು ಯಾವುದೇ ಥೀಮನ್ನು ಅಪ್ಲೋಡ್ ಮಾಡಿದ್ರೆ ಸೇಮ್ ಪ್ರೋಸೆಸ್. See, so then view your website. ಸೊ ಈ ರೀತಿ ಇತ್ತು. ಸೊ ದೆನ್ ಜಸ್ಟ್ ರಿಫ್ರೆಶ್ ಇಟ್. ಸಿ, ಸೊ ಕೆಲವು ಥೀಮ್ಸ್ಗಳು
ಚೆನ್ನಾಗಿ ಕಾಣ್ತವೆ, ಕೆಲವು ಥೀಮ್ಸ್ಗಳು ಚೆನ್ನಾಗಿ ಕಾಣೋದಿಲ್ಲ. ಸಿ, ಸೊ ವಾಟ್ ವಿಲ್ ಯು ಡೂ is again go to starter templates, go back. ಸೊ ಥೀಮ್ಸ್ಗಳು ಯಾವುದು ಚೆನ್ನಾಗಿದೆ ಅಂತ ನಿಮ್ಗೆ ಅನ್ಸುತ್ತೆ ಆ ಥೀಮ್ಸ್ಗಳನ್ನು ಮಾತ್ರ ಅಥವಾ ಆ ಟೆಂಪ್ಲೇಟ್ಸ್ಗಳನ್ನು ಮಾತ್ರ ನೀವು ಚೂಸ್ ಮಾಡ್ಕೊಳ್ಳಿ. build with templates, Elementor. So let me go for agents, let me choose this, so then continue. Skip and continue, submit, build my site. Yeah, see, this will be your site, right? ಸೊ ಜಸ್ಟ್ ಒಂದೇ ಒಂದು ಥೀಮ್ ನಿಮಗೆ ಕಂಪ್ಲೀಟ್ ವೆಬ್ಸೈಟನ್ನು ಮಾಡಿಕೊಡುತ್ತೆ. ಸಿ, ನೀವಿಲ್ಲಿ ಪೇಜಸನ್ನು ಕ್ರಿಯೇಟ್ ಮಾಡಲಿಲ್ಲ, ಏನೂ ಕ್ರಿಯೇಟ್ ಮಾಡಲಿಲ್ಲ, ಜಸ್ಟ್ ಏನು ಮಾಡಿದ್ರಿ, ಆಸ್ಟ್ರಾಗೆ ಹೋದ್ರಿ, ಒಂದು ಟೆಂಪ್ಲೇಟನ್ನು ಚೂಸ್ ಮಾಡಿಕೊಂಡ್ರಿ. ಈ ಆಸ್ಟ್ರಾ ಮೇಲೆ ನೀವು ವರ್ಕ್ ಮಾಡ್ತೀರಾ ಅಂತಂದರೆ ನಿಮಗೆ ಏನೂ ಕೆಲಸ ಇರೋದಿಲ್ಲ, ಪೇಜಸನ್ನು ಕ್ರಿಯೇಟ್ ಮಾಡೋ ಕೆಲಸ ಇರೋದಿಲ್ಲ, ಮೆನು ಅನ್ನು ಆ್ಯಡ್ ಮಾಡೋ ಕೆಲಸ ಇರೋದಿಲ್ಲ, ಏನೂ ಇರೋದಿಲ್ಲ. ಜಸ್ಟ್ ಆಸ್ಟ್ರಾ ಥೀಮನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಸ್ಟಾರ್ಟರ್ ಟೆಂಪ್ಲೇಟ್ಸ್ಗೆ ಹೋಗಿ, ನಿಮಗೆ ಯಾವ ಥೀಮ್ ಬೇಕು ಅಥವಾ ನಿಮಗೆ ಯಾವ ಟೆಂಪ್ಲೇಟ್ ಬೇಕು ಅಂತ ಅನಿಸುತ್ತೋ ಚೂಸ್ ಮಾಡ್ಕೊಳ್ಳಿ, ನಿಮ್ಮ ವೆಬ್ಸೈಟ್ ಈಸ್ ರೆಡಿ. ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, ಜಸ್ಟ್ ನಿಮ್ಮ ಒಂದು ಕಂಟೆಂಟ್ ಏನಿರುತ್ತೆ ಆ ಕಂಟೆಂಟನ್ನು ಆ್ಯಡ್ ಮಾಡಬೇಕಾಗುತ್ತೆ ಅಷ್ಟೇ, ಸಿಂಪಲ್. ಸೊ ಫಾರ್ ಎಕ್ಸಾಂಪಲ್ ನಾನು ಈ ಥೀಮನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಎಡಿಟ್ ವಿತ್ ಎಲಿಮೆಂಟರ್ ಆಪ್ಷನ್ ಇರುತ್ತೆ. ಇಫ್ ಇನ್ ಕೇಸ್ ರೈಟ್ ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಒಂದು ಪೇಜ್ ಬೇಡ ಅಂತ ಅನಿಸಿರುತ್ತೆ ಅಥವಾ ಯಾವುದಾದ್ರೂ ಒಂದು ಪೇಜನ್ನು ನೇಮ್ ಮಾಡಬೇಕಂತ ಅನಿಸುತ್ತೆ, ಅವಾಗ ನೀವೇನು ಮಾಡಬೇಕು, ಜಸ್ಟ್ ಗೋ ಟು ಯುವರ್ ಡ್ಯಾಶ್ ಬೋರ್ಡ್, ರೈಟ್? ಸೊ ದೆನ್ ಪೇಜಸ್ ಆಪ್ಷನ್ಗೆ ಹೋಗಿ. ಸೊ ಇಲ್ಲಿ ಇನ್ ಮೈ ಕೇಸ್ ನಾವು ತುಂಬ ಪೇಜಸನ್ನು ಕ್ರಿಯೇಟ್ ಮಾಡಿರೋದ್ರಿಂದ ನಮಗೆ ಸಾಕಷ್ಟು ಪೇಜಸ್ಗಳು ಇಲ್ಲಿ ಬರ್ತವೆ. ಓಕೆ, ಸೊ ಬಟ್ ನಿಮಗೆ ಯಾವಾಗ ರೀಸೆಟ್ ಮಾಡಿ ನೀವು ಒಂದು ಸೈಟನ್ನು ಕ್ರಿಯೇಟ್ ಮಾಡ್ತೀರಲ್ವ, ಆವಾಗ ನಿಮಗೆ ಈ ಟೆಂಪ್ಲೇಟಲ್ಲಿ ಏನು ಪೇಜಸ್ಗಳಿದ್ದಾವೆ ಅಷ್ಟು ಪೇಜಸ್ ಮಾತ್ರ ಶೋ ಆಗ್ತವೆ, ರೈಟ್? ಸೊ ಇನ್ನು ಲೆಟ್ ಮೀ ಆ್ಯಡ್ ಲೈಕ್ ಐ ವಿಲ್ ಓಪನ್ ಮೈ ಸೈಟ್, ರೈಟ್? ಸೊ ಇಲ್ಲಿ ಹೋಮ್, ಅಬೌಟ್, ಸರ್ವಿಸಸ್, ಕಾಂಟ್ಯಾಕ್ಟ್ ಅಂತ ಇದೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನನಗೆ ಸರ್ವಿಸಸ್ ಪೇಜ್ ಬೇಡ ಅಂತ ಅನ್ಕೋತೀನಿ, ನನಗೆ ಬೇರೆ ಏನೋ ಬೇಕು. ಸೊ ಅವಾಗ ನೀವೇನು ಮಾಡಬೇಕು, ಜಸ್ಟ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಪೇಜ್ ನೇಮನ್ನು ಚೇಂಜ್ ಮಾಡಿ. ಸೊ ಐ ಚೆಕ್ ಅದೇ ಪೇಜಾ ಅಥವಾ ಬೇರೆ ಪೇಜಾ ಅಂತ. ಯಾ, ಅದೇ ಸೈಟ್ನ ಪೇಜ್. ಸೊ ನಾನೇನು ಮಾಡ್ತೀನಿ, ಈ ಪೇಜ್ನ ನೇಮನ್ನು ಚೇಂಜ್ ಮಾಡ್ತೀನಿ. ಸೊ ಎಡಿಟ್, ರೈಟ್? ಸೊ ಐ ವಿಲ್ ಜಸ್ಟ್ ಗಿವ್ ಲೈಕ್ XYZ ಅಂತ ಕೊಡ್ತೀನಿ ನಾನು. ಸೊ ದೆನ್ ಸೇವ್. ಸೊ ಇವಾಗ ನಾನು ನನ್ನ ಸೈಟ್ಗೆ ಹೋಗಿ ನಾನು ರಿಫ್ರೆಶ್ ಮಾಡಿದ್ರೆ ಆ ಸರ್ವಿಸಸ್ ಅನ್ನೋದು ಹೋಗ್ಬಿಟ್ಟು XYZ ಅಂತ ಬಂದಿರುತ್ತೆ. ಸೊ ಸಿಂಪಲ್, ಬಟ್ ಡಿಸೈನ್ ಏನು ಚೇಂಜ್ ಆಗಿರೋದಿಲ್ಲ, ಬಟ್ ಪೇಜ್ ನೇಮ್ ಚೇಂಜ್ ಆಗಿರುತ್ತೆ, ರೈಟ್? ಸೊ ಫಾರ್ ಎಕ್ಸಾಂಪಲ್ ಈ ಥೀಮನ್ನು, ಈ ಟೆಂಪ್ಲೇಟನ್ನು ಯೂಸ್ ಮಾಡಿಕೊಂಡು ನೀವು ಯಾವುದೋ ರೆಸ್ಟೋರೆಂಟಿಗೆ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಆ ಥರ ಟೈಮಲ್ಲಿ ಕೆಲವೊಂದು ಸತಿ ನಾವೇನು ಮಾಡಬೇಕಾಗುತ್ತೆ, ಪೇಜ್ ನೇಮ್ಗಳನ್ನು ಚೇಂಜ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳಿದ್ದು ಪೇಜ್ ನೇಮನ್ನು ಚೇಂಜ್ ಮಾಡಿಕೊಂಡ್ರೆ ಸಾಕು. ಸೊ ಎಕ್ಸ್ಟ್ರಾ ಪೇಜನ್ನು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಾಗ ಆವಾಗ ನೀವು ಎಕ್ಸ್ಟ್ರಾ ಪೇಜನ್ನು ಆ್ಯಡ್ ಮಾಡಲೇಬೇಕಾಗುತ್ತೆ. ಸೊ ದೆನ್ ಅದನ್ನು ನೀವು ಎಡಿಟ್ ವಿತ್ ಎಲಿಮೆಂಟರ್ಗೆ ಹೋಗ್ಬಿಟ್ಟು ಬಿಲ್ಡ್ ಮಾಡ್ಕೋಬೇಕಾಗತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಮಗೆ ಎಲ್ಲ ಪೇಜಸ್ಗಳು ಕೂಡ ಟೆಂಪ್ಲೇಟ್ಸಲ್ಲೇ ಬಂದಿರುತ್ತೆ. ಓಕೆ, ಸೊ ನಾವು ಇದನ್ನು ನಾನು ಎಡಿಟ್ ಮಾಡಬೇಕು.
ಎಲ್ಲಿ ಎಡಿಟ್ ಮಾಡಬೇಕು, ಎಲಿಮೆಂಟರಲ್ಲಿ ಎಡಿಟ್ ಮಾಡಬೇಕು. ಸೊ ಎಡಿಟ್ ವಿತ್ ಎಲಿಮೆಂಟರ್ ಆಪ್ಷನನ್ನು ಚೂಸ್ ಮಾಡ್ಕೊಳ್ಳಿ. ಸೊ ಚೂಸ್ ಮಾಡ್ಕೊಂಡಾಗ ರೈಟ್, ಸೊ ನಮಗಿಲ್ಲಿ ಆಪ್ಷನ್ಸ್ಗಳು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ, ಇಫ್ ಇನ್ ಕೇಸ್ ನೀವು ಎಲಿಮೆಂಟರ್ ಮೇಲೆ ನಿಮಗೆ ಆಪ್ಷನ್ಸೇ ಗೊತ್ತಾಗ್ತಿಲ್ಲ ಅಥವಾ ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಅಂದಾಗ ಒಂದು ಈ ರೀತಿ ಆಸ್ಟ್ರಾ ಟೆಂಪ್ಲೇಟನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದಮೇಲೆ ಚೆಕ್ ಮಾಡ್ತಾ ಹೋಗಿ ನಿಮಗೆ ಏನೆಲ್ಲ ಅವ್ರು ಆ್ಯಡ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ನಿಮಗೆ ಆ್ಯಕ್ಚುಲಿ ಎಲಿಮೆಂಟರ್ ಮೇಲೆ ತುಂಬ ಒಂದು ಐಡಿಯಾ ಅನ್ನೋದು ಜನ್ರೇಟ್ ಆಗುತ್ತೆ. ಓಕೆ, ಸೊ ಇನ್ ಮೈ ಕೇಸ್ ನಾನು ಇವಾಗ ಏನೋ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಬ್ಯಾಕ್ಗ್ರೌಂಡ್ ಇಮೇಜ್ ಚೇಂಜ್ ಮಾಡಬೇಕು. ಸೊ ಅವಾಗ ನಾನು ಏನು ಮಾಡಬೇಕು, ಇಲ್ಲಿ 6 ಡಾಟ್ಸ್ ಇದೆ ಅಲ್ಲ, ಈ 6 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಟೈಲ್ ಆಪ್ಷನ್ಗೆ ಹೋಗಿ. ಸೊ ನಮಗಿಲ್ಲಿ ಗೊತ್ತಾಗುತ್ತೆ ಇಮೇಜ್ ಏನು ಕೊಟ್ಟಿದ್ದಾರೆ. ಸೊ ಇಮೇಜ್ ಚೇಂಜ್ ಮಾಡ್ಕೋಬೇಕು ಅಂದ್ಕೊಳ್ಳಿ, ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ಐ ಚೂಸ್ ದಿಸ್ ಇಮೇಜ್. ಸೊ ಇಮೇಜ್ ಚೇಂಜ್ ಆಗುತ್ತೆ. ಬಟ್ ನನಗಿಲ್ಲಿ ಮೇಲ್ಗಡೆ ಒಂದು ಲೇಯರ್ ಆಗಿ ಕವರ್ ಕಾಣ್ತಿದೆ ಅಲ್ವಾ, ಒಂದು ಬ್ಲೂ ಕಲರ್ ಕಾಣ್ತಿದೆ. ಸೊ ಅದನ್ನ ಎಲ್ಲಿ ಕೊಟ್ಟಿದ್ದಾರೆ ಅಂತ ಅಂದರೆ, ಸಿ ಹೋವರ್ ಕ್ಲಿಕ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಟೈಪ್, ಸಾರಿ ಹೋವರ್ ಅಲ್ಲ, ಕಲರ್. ಸೊ ದಿಸ್ ಇಸ್ ನಾಟ್ ದ ಒನ್. ಬ್ಯಾಕ್ಗ್ರೌಂಡ್ ಓವರ್ಲೆ ಅಂತ ಇರುತ್ತೆ ನೋಡಿ. ಈ ಬ್ಯಾಕ್ಗ್ರೌಂಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡಿದ್ರೆ ಕಲರ್ ಏನಿದೆ, ಇಲ್ಲಿ ಮೇಲ್ಗಡೆ ನಮಗೊಂದು ಕಲರ್ ಕಾಣ್ತಿದೆ ಅಲ್ವಾ, ಬ್ಲೂ ಕಲರ್, ಆ ಕಲರ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಬ್ಲಾಕ್ ತೊಗೊಂಡೆ ಅಂದ್ಕೊಳ್ಳಿ, ಎಲ್ಲಾನು ಬ್ಲಾಕ್ ಆಗುತ್ತೆ. ಬ್ಲೂ ತೊಗೊಂಡ್ರೆ ಎಲ್ಲಾನು ಬ್ಲೂ ಆಗುತ್ತೆ. ರೆಡ್ ತೊಗೊಂಡ್ರೆ ಎಲ್ಲಾನು ರೆಡ್ ಆಗುತ್ತೆ. ಓಕೆ, ಸೊ ಈ ಆಪ್ಷನನ್ನು ನಾವು ಏನಂತ ಕರಿತೀವಿ, ಬ್ಯಾಕ್ಗ್ರೌಂಡ್ ಓವರ್ಲೇ. ರೈಟ್. ಸೊ ಬ್ಯಾಕ್ಗ್ರೌಂಡ್ ಇಮೇಜ್ ಚೇಂಜ್ ಮಾಡ್ತೀರಾ ಅಂದರೆ ಚೇಂಜ್ ಮಾಡ್ಕೊಳ್ಳಿ, ಓವರ್ಲೇ ಚೇಂಜ್ ಮಾಡ್ಕೋತೀರಾ ಅಂತಂದರೆ ಚೇಂಜ್ ಮಾಡ್ಕೊಳ್ಳಿ. ಸೊ ಟೆಕ್ಸ್ಟ್, ಓಕೆ, ಸೊ ಇಲ್ಲಿ ಟೆಕ್ಸ್ಟ್ ಇದೆ, ಇಲ್ಲಿ ಟೆಕ್ಸ್ಟನ್ನು ಚೇಂಜ್ ಮಾಡ್ಕೋತೀರಾ ಅಂತಂದರೆ ಅಫ್ಕೋರ್ಸ್ ಇಲ್ಲಿ ಪೆನ್ಸಿಲ್ ಐಕಾನ್ ಮೇಲೆ ಇರುತ್ತೆ, ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಏನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತೀರೋ ಅದನ್ನು ಚೇಂಜ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್, ವೆಲ್ಕಮ್ ಟು ಮೈ ಸೈಟ್. ರೈಟ್. ಸೊ ದೆನ್ ಈ ಕಂಟೆಂಟನ್ನು ಚೇಂಜ್ ಮಾಡಬೇಕು ಅಂತಂದರೆ ಇಲ್ಲೊಂದು ಪೆನ್ಸಿಲ್ ಐಕಾನ್ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಸೊ ದೆನ್ ಈ ಕಂಟೆಂಟನ್ನು ಇಲ್ಲಿ ರಿಮೂವ್ ಮಾಡಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಸೊ ದೆನ್ ಬರೀರಿ. ಸೊ ಫಾರ್ ಎಕ್ಸಾಂಪಲ್, ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಕನ್ನಡ. ರೈಟ್. ಸೊ ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಫಾಂಟ್ ಚೇಂಜ್ ಮಾಡಬೇಕಂತ ಅನ್ಸಿದ್ರೆ ಯು ಕ್ಯಾನ್ ಚೇಂಜ್, ಟೈಪೋಗ್ರಫಿಗೆ ಹೋಗಿ ಚೇಂಜ್ ಮಾಡ್ಕೋಬೋದು. ಅಲೈನ್ಮೆಂಟ್ ಏನಾದರೂ ಚೇಂಜ್ ಮಾಡ್ಕೋತೀರಾ ಅಂತಂದರೆ ಯು ಕ್ಯಾನ್ ಚೇಂಜ್. ರೈಟ್. ಸೊ ಸೈಜನ್ನು ಏನಾದರೂ ನೀವು ದೊಡ್ಡದು ಚಿಕ್ಕದು ಮಾಡ್ಕೋತೀರಾ ಅಂತಂದರೆ ಯು ಕ್ಯಾನ್. ರೈಟ್. ನೀವು ಆರಾಮಾಗಿ ಮಾಡ್ಕೋಬೋದು. ಸಿ, ಸೊ ಟೈಪೋಗ್ರಫಿಲಿ ಏನಿರುತ್ತೆ, ನೀವು ಜಸ್ಟ್ ಟೆಕ್ಸ್ಟನ್ನು ದೊಡ್ಡದು ಚಿಕ್ಕದು ಮಾಡ್ಕೋತೀರಾ ಅಂತಂದರೆ ಯು ಕ್ಯಾನ್. ಬೇಡ ನನಗೆ ಫಸ್ಟ್ ಹೆಂಗಿತ್ತು ಹಂಗೆ ಇರಲಿ ಅಂತಂದರೆ ಯು ಕ್ಯಾನ್ ಜಸ್ಟ್ ಲೀವ್ ಇಟ್ ಆ್ಯಸ್ ಇಟ್ ಈಸ್. ಓಕೆ. ಸೊ ಸೇಮ್ ಇಲ್ಲಿ ಕಂಟೆಂಟ್ ಆ್ಯಡ್ ಮಾಡ್ತೀರಾ ಅಂತಂದರೆ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನಿರುತ್ತೆ ಅಲ್ವಾ ಕಂಟೆಂಟ್, ಅದನ್ನು ನೀವು ರಿಮೂವ್ ಮಾಡಿಬಿಟ್ಟು ನಿಮ್ಮ ಓನ್ ಕಂಟೆಂಟ್ ಏನಿರುತ್ತೆ ಆ ಕಂಟೆಂಟನ್ನು ನೀವು ಹಾಕೊಳ್ಳಿ. ಸೊ ಅದಾದಮೇಲೆ ಇದನ್ನ ನಾವೇನಂತ ಕರಿತೀವಿ, ಬಟನ್, ಕಾಲ್ ಟು ಆ್ಯಕ್ಷನ್ ಬಟನ್ ಅಂತ ಕರಿತೀವಿ. ರೈಟ್. ಸೊ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ನೀವು ಯಾವ ಪೇಜಿನ ಲಿಂಕನ್ನು ಕೊಡ್ತೀರಾ ಆ ಪೇಜ್ ಲಿಂಕನ್ನು ಕೊಡಿ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್, ನಾನು ಕಾಂಟ್ಯಾಕ್ಟ್ ಪೇಜಿನ ಲಿಂಕನ್ನು ಕೊಡ್ತೀನಿ ಅಂತ ಅಂದ್ಕೊಳ್ಳೋಣ. ಓಕೆ. ಸೊ ಕಾಂಟ್ಯಾಕ್ಟ್. ಸೊ ಈ ಪೇಜಿನ URL ಅನ್ನು ಕಾಪಿ ಮಾಡಿ. ಸೊ ಇಲ್ಲಿ ಈ ಪೆನ್ಸಿಲ್ ಐಕಾನನ್ನು ಚೂಸ್ ಮಾಡಿದ್ರೆ ಇಲ್ಲಿ ನಮಗೆ ಲಿಂಕ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ರೈಟ್. ಸೊ ಈ ಲಿಂಕನ್ನು ನೀವೇನು ಮಾಡಬೇಕು, ಕಾಪಿ ಪೇಸ್ಟ್ ಮಾಡಬೇಕು. ರೈಟ್.
ಸೊ ಐಕಾನ್ ಆಪ್ಷನ್ ಇರುತ್ತೆ. ಐಕಾನ್ ಇಫ್ ಇನ್ ಕೇಸ್ ಏನಾದರೂ ಯೂಸ್ ಮಾಡಿದ್ರೆ ಐಕಾನ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಐಕಾನ್ ಲೈಬ್ರರಿಗೆ ಹೋಗಿ ನಾನು ಲೆಟ್ ಮಿ ಟೇಕ್ ಆರೋ ಮಾರ್ಕ್ ಅನ್ನ ತಗೊಳ್ತೇನೆ. ಓಕೆ, ರೈಟ್, ಆರೋ ಇನ್ಸರ್ಟ್, ಸಿ ಆರೋ ಮಾರ್ಕ್ ಬಂತು, ರೈಟ್. ಸೊ ಅವಾಗ ಐಕಾನ್ ಪೊಸಿಷನ್ ಅನ್ನೋದನ್ನ ಕೇಳುತ್ತೆ, ಯಾವ ಪೊಸಿಷನ್ ಅಲ್ಲಿ ಇರಬೇಕು, ಎಂಡ್ ಅಲ್ಲಿ ಇರಬೇಕಾ, ಸ್ಟಾರ್ಟಿಂಗ್ ಅಲ್ಲಿ ಇರಬೇಕಾ. ಸೊ ನಿಮಗೆ ಅಕಾರ್ಡಿಂಗ್ ಟು ಯು ನಿಮಗೊಂದು ಪ್ರಾಪರ್ ಪ್ಲಾನ್ ಇರಬೇಕು ಹೆಂಗೆ ನಮ್ಮ ಸೈಟ್ ಬರಬೇಕಂತ. ಸೊ ಅದ್ರ ಬೇಸ್ ಮೇಲೆ ನೀವು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ, ರೈಟ್. ಸೊ ಆಫ್ಟರ್ ದಟ್ ಇಲ್ಲೊಂದು ನಮಗೆ ಒಂದು ಎಲಿಮೆಂಟ್ ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ನೀವೇನಾದರೂ ಇಮೇಜ್ ಅನ್ನ ಆ್ಯಡ್ ಮಾಡ್ಕೋತೀರಾ ಅಥವಾ ಇಫ್ ಇನ್ ಕೇಸ್ ಬೇರೆ ಏನಾದರೂ ಈ ಸೈಟಲ್ಲಿ ಕೂಡ ನೀವು ಆ್ಯಡ್ ಮಾಡ್ಕೋತೀರಾ ಅಂತಂದ್ರೆ ಯು ಕ್ಯಾನ್ ಆ್ಯಡ್. ಸೊ ಫಾರ್ ಎಕ್ಸಾಂಪಲ್ ನಾನು ಇಮೇಜ್ ಅಂತ ತಗೊಳ್ತೀನಿ, ರೈಟ್. ಸೊ ಇಮೇಜ್ ಅನ್ನ ಏನಾದರೂ ಆ್ಯಡ್ ಮಾಡ್ತೀರಾ ಅಂತಂದ್ರೆ ಯು ಕ್ಯಾನ್ ಆ್ಯಡ್ ಇಮೇಜಸ್ಗಳನ್ನು ನೀವು ಆ್ಯಡ್ ಮಾಡ್ಕೋಬಹುದು ಜಸ್ಟ್ ಲೈಕ್ ದಿಸ್. ಸೊ ಅವಾಗ ಏನು ಮಾಡುತ್ತೆ, ಇಮೇಜ್ ಕೂಡ ಬರುತ್ತೆ. ಬಟ್ ಇಲ್ಲಿ ನೀವು ನೋಡಿದ್ರೆ ಈ ಇಮೇಜ್ ಏನಾಗ್ತದೆ, ಮೆನು ಅನ್ನ ಕೂಡ ಕವರ್ ಮಾಡ್ತಿದೆ. ಸೊ ನೀವೇನು ಮಾಡಬೇಕು, ಮಾರ್ಜಿನ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ಸೊ ಅಡ್ವಾನ್ಸ್ ಲೆವೆಲ್ಗೆ ಹೋಗಿ ಮಾರ್ಜಿನ್ಗೆ ಹೋಗಿ ಜಸ್ಟ್ ಆ ಮಾರ್ಜಿನ್ ಅನ್ನ ಕಡಿಮೆ ಮಾಡಿ. ಸೊ ಅವಾಗ ಏನಾಗುತ್ತೆ, ಮೆನು ಕಾರ್ಡ್ ಕೆಳಗೆ ಬರುತ್ತೆ. ಸೊ ಶಾರ್ಪ್ನೆಸ್ ಇದೆ, ಈ ಶಾರ್ಪ್ನೆಸ್ ಅನ್ನ ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ಅಗೇನ್ ನೀವೇನ್ ಮಾಡಬೇಕು, ಬಾರ್ಡರ್ ಆಪ್ಷನ್ ಇರುತ್ತೆ, ರೈಟ್. ಐದರ್ ಬಾರ್ಡರ್ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇರುತ್ತೆ ಅಥವಾ ಸ್ಟೈಲ್ ಆಪ್ಷನ್ ಅಲ್ಲಿ ಇರುತ್ತೆ. ಓಕೆ, ಸೊ ಬಾರ್ಡರ್ ರೇಡಿಯಸ್ ಅನ್ನೋ ಆಪ್ಷನ್ ಇರುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ಆ ಶಾರ್ಪ್ನೆಸ್ ಅನ್ನ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ರೆ, ಸೊ ಜಸ್ಟ್ ನೀವೇನ್ ಮಾಡಿ ಆ ಬಾರ್ಡರ್ನ ಎಷ್ಟು ಮಟ್ಟಿಗೆ ಕಡಿಮೆ ಮಾಡ್ತೀರಾ. ಸೊ ಫಾರ್ ಎಕ್ಸಾಂಪಲ್ 30 ಅಂತ ತಗೊಳ್ತೀನಿ, ಸಿ. ಓಕೆ, ದ ಕಾರ್ನರ್ ಆಗಿದೆ. ಸೊ ಲೆಟ್ ಮೀ ಇಮೇಜ್, ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ, ದೆನ್ ಸ್ಟೈಲ್ ಆಪ್ಷನ್, ಸಿ ಇಲ್ಲಿ ಬಾರ್ಡರ್ ರೇಡಿಯಸ್ ಇರುತ್ತೆ. ಸೊ ಲೆಟ್ ಮೀ ಗೋ ಫಾರ್ 30, ರೈಟ್. ಸೊ 30 ನೀವು ನೋಡಿದಾಗ ಶಾರ್ಪ್ನೆಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಇದನ್ನ ನೀವು ಇಲ್ಲಿ ಏನು ಎಡಿಟ್ ಮಾಡ್ಕೋಬೇಕು ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಏನು ಚೇಂಜ್ ಮಾಡ್ಬೇಕು ಅನ್ಕೊಳ್ತೀರಾ, ಕಂಟೆಂಟನ್ನು ಚೇಂಜ್ ಮಾಡಿ, ರೈಟ್. ಸೊ ಅಗೇನ್ ಇಲ್ಲಿ ನೀವು ಯಾವ ಒಂದು ಕಾಲ್ ಟು ಆ್ಯಕ್ಷನ್ ಬಟನ್ ಅನ್ನು ಕೊಡಿ, ರೈಟ್. ಸೊ ಇದೆಲ್ಲ ಅಕಾರ್ಡಿಂಗ್ ಟು ನೀವು ಯಾವ ಒಂದು ಬಿಸ್ನೆಸ್ಸಿಗೆ ನೀವು ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅದ್ರ ಬೇಸ್ ಮೇಲೆ ನೀವು ಕಂಟೆಂಟನ್ನು ಏನು ಮಾಡಬೇಕು, ಆ್ಯಡ್ ಮಾಡ್ತಾ ಹೋಗಬೇಕು, ರೈಟ್. ಸೊ ಪೋರ್ಟ್ಫೋಲಿಯೋ ಇಮೇಜಸ್ಗಳು ಕೂಡ ಅಷ್ಟೇ, ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಕ್ಲೈಂಟ್ ನಿಮಗೆ ಕೊಟ್ಟಿರ್ತಾರೆ. ಇಲ್ಲ ಅಂತಂದರೆ ನೀವೇ ಇಮೇಜಸ್ಗಳನ್ನು ಪಿಕ್ಸಲ್ಸ್ಗೆ ಹೋಗೋ ಅಥವಾ ಪಿಕ್ಸರ್ಬಿಗೆ ಹೋಗೋ ನೀವು ಇಮೇಜಸ್ಗಳನ್ನು ತೊಗೊಂಡು ಆ್ಯಡ್ ಮಾಡ್ಕೊಳ್ಳಿ, ರೈಟ್. ಬಟ್ ನಾನು ನಿಮ್ಗೆ ಇಲ್ಲೊಂದು ಟ್ರಿಕ್ ಇನ್ನೊಂದು ಹೇಳ್ಕೊಡ್ತೀನಿ. ಇಲ್ಲಿ ಯಾವ್ಯಾವ ಕಂಟೆಂಟ್ ಅಥವಾ ಯಾವ್ಯಾವ ಎಲಿಮೆಂಟನ್ನು ಆ್ಯಡ್ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಬಟ್ ನೀವು ಜಸ್ಟ್ ಈ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅನ್ಕೊಳ್ಳಿ, ನಮಗಿಲ್ಲಿ ಮೇಲ್ ಗೊತ್ತಾಗುತ್ತೆ ಯಾವ ಎಲಿಮೆಂಟನ್ನು ಇವರು ಈ ಪರ್ಟಿಕ್ಯುಲರ್ ಲೇಔಟ್ಗೆ ಹಾಕಿದ್ದಾರೆ ಅಂತ. ಸಿ ಹೆಡಿಂಗ್, ಈ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಸಿ ಇಲ್ಲಿ ಎಡಿಟ್ ಬಟನ್, ಆ್ಯಂಡ್ ದೆನ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, ಸಿ ಎಡಿಟ್ ಇನ್ಫೋ ಕಾರ್ಡ್, ರೈಟ್. ಸೊ ಇಲ್ಲಿ ನೀವು ನೋಡಿದ್ರೆ ಇದೆಲ್ಲದು ಕೂಡ ಒಂದೇ ಲೇಔಟಲ್ಲಿ ಮಾಡಿರೋದು, ಅಂತಂದರೆ ಸಿಂಗಲ್ ಲೇಔಟಲ್ಲಿ ಮಾಡಿದ್ದಾರೆ. ಸೊ ಈ ರೀತಿ ಬಂತು ಅಂತಂದರೆ ಅವರು ಕಂಟೈನರ್ಸ್ಗಳನ್ನು ಎಷ್ಟು ಯೂಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ, ರೈಟ್. ಸೊ ಕಂಟೈನರ್ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಬಟ್ ಇಲ್ಲೆಲ್ಲೂ ನಮಗೆ ಕಂಟೈನರ್ ಕಾಣಲ್ಲ, ಇಲ್ಲಿ ಕಾಣುತ್ತೆ ನೋಡಿ. ಸೊ ಇದನ್ನೆಲ್ಲ ಅವ್ರು ಮಾಡಿರೋದು ಸಿಂಗಲ್ ಕಂಟೈನರಲ್ಲಿ, ಅದಾದಮೇಲೆ ಇಲ್ಲಿ ಅವರು ಕಂಟೈನರ್ ಮಾಡಿದ್ದಾರೆ. ಸೊ ಒಂದೇ ಕಂಟೈನರಲ್ಲಿ ಅವ್ರು ಹೆಡಿಂಗ್ ಎಲಿಮೆಂಟ್ ಯೂಸ್ ಮಾಡಿದ್ದಾರೆ, ಆ್ಯಂಡ್ ಇದು ಟೆಕ್ಸ್ಟ್ ಎಡಿಟರ್, ಆ್ಯಂಡ್ ದೆನ್ ಇದು ಬಟನ್. ಓಕೆ, ಅದಾದಮೇಲೆ ಇಲ್ಲಿ ಎಡಿಟ್ ಇನ್ಫೋ ಕಾರ್ಡ್ ಅಂತ ಇದೆ. ಸೊ ಇನ್ಫೋ ಕಾರ್ಡನ್ನು ಯೂಸ್ ಮಾಡಿದ್ದಾರೆ, ಲೈಕ್ ಐಕಾನ್ ಬಾಕ್ಸ್ ಥರ ಯೂಸ್ ಮಾಡಿದ್ದಾರೆ, ಸಿಂಪಲ್. ಸಿ ಇನ್ಫೋ ಕಾರ್ಡ್, ಆ್ಯಡ್ ಎಲಿಮೆಂಟರ್ಗೆ ಹೋಗಿ ನೀವು ಇನ್ಫೋ ಕಾರ್ಡ್ ಅಂತ ಸರ್ಚ್ ಮಾಡಿದ್ರೆ ಸಿ ಬರುತ್ತೆ ಇನ್ಫೋ ಕಾರ್ಡ್. ಸೊ ಇದ್ರ ಬದಲಿಗೆ ನೀವು
ಏನು ಯೂಸ್ ಮಾಡ್ಬೋದು, ಐಕಾನ್ ಬಾಕ್ಸನ್ನು ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಸಿಂಪಲ್. ಸೊ ಅದೇ ರೀತಿ ಇಲ್ಲೂ ಕೂಡ ಎಡಿಟ್. ಸೊ ಬೇಸಿಕಲಿ ನೀವು ಏನೆಲ್ಲ ಎಡಿಟ್ ಮಾಡ್ಕೋಬೇಕು ಅಂತ ಅನ್ಕೊಳ್ತೀರೋ ಅದನ್ನ ಎಲ್ಲದನ್ನು ಕೂಡ ಇಲ್ಲಿ ಎಡಿಟ್ ಮಾಡ್ಕೋಬೋದು, ರೈಟ್. ಸೊ ಸಿ, ಎಲ್ಲಾನು ಅವರೇ ಕೊಟ್ಟಿರ್ತಾರೆ, ಜಸ್ಟ್ ನಾವೇನು ಮಾಡಬೇಕು, ನಮ್ಗೆ ಏನು ಬೇಕು ಅದನ್ನು ನಾವು ಆ್ಯಡ್ ಮಾಡ್ತಾ ಹೋಗಬೇಕು ಅಷ್ಟೇ, ಸಿಂಪಲ್. ಕಾಂಪ್ಲಿಕೇಶನ್ಸ್ ಏನೂ ಇರೋದಿಲ್ಲ ಇಲ್ಲಿ. ಇಫ್ ಇನ್ ಕೇಸ್ ನೀವು ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡ್ತೀರಾ ಅಂತಂದರೆ ಅಫ್ಕೋರ್ಸ್ ಇಲ್ಲಿ ನಮಗೆ ಆಸ್ಟ್ರಾ ಥೀಮ್ ಇರುತ್ತೆ. ಯಾವಾಗಪ್ಪ ಅಂತಂದರೆ ಆಸ್ಟ್ರಾ ಥೀಮನ್ನು ಇನ್ಸ್ಟಾಲ್ ಮಾಡಿದಾಗ ಮಾತ್ರ ಈ ಒಂದು ಆಪ್ಷನ್ ಬರುತ್ತೆ, ಈ ಒಂದು ಲೋಗೋ. ಸೊ ಚೂಸ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಪರ್ಟಿಕ್ಯುಲರ್ ಪೇಜಸ್ ಏನಾದರೂ ನೀವು ಇಂಪೋರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದ್ಕೊಳ್ಳಿ, ಚೂಸ್ ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮೀ ಲೈಕ್ ದಿಸ್ ಕನ್ಸ್ಟ್ರಕ್ಷನ್ ನಾನೇನೋ ತೊಗೊಳ್ತೀನಿ. ಬಟ್ ಇಲ್ಲಿ ನೀವು ನೋಡಿದಾಗ ಪರ್ಟಿಕ್ಯುಲರ್ ಪೇಜನ್ನು ಮಾತ್ರ ನಾನು ಇಂಪೋರ್ಟ್ ಮಾಡ್ಕೋಬೇಕು, ಕಂಪ್ಲೀಟ್ ಥೀಮನ್ನು ಅಲ್ಲ, ಪರ್ಟಿಕ್ಯುಲರ್ ಪೇಜಸ್ಸನ್ನು ಮಾತ್ರ ನಾನು ಇಂಪೋರ್ಟ್ ಮಾಡ್ಕೋಬೇಕು. ಅವಾಗ ಏನು ಮಾಡಬೇಕು, ಚೂಸ್ ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಇನ್ ದಿಸ್ ಕೇಸ್ ಐ ವಿಲ್ ಗೋ ಫಾರ್ ಪ್ರಾಜೆಕ್ಟ್ಸ್. ಓಕೆ, ಸೊ ಆ ಪೇಜನ್ನು ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಇಂಪೋರ್ಟ್ ಟೆಂಪ್ಲೇಟ್ ಇರುತ್ತೆ, ಇಂಪೋರ್ಟ್ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ. ಆ ಟೆಂಪ್ಲೇಟ್ ಏನಾಗುತ್ತೆ, ಇಂಪೋರ್ಟ್ ಆಗಿರುತ್ತೆ. ಜಸ್ಟ್ 2 minutes. ಒಂದು 2 minutes ವೇಟ್ ಮಾಡಿದ್ರೆ ಇಂಪೋರ್ಟ್ ಟೆಂಪ್ಲೇಟ್, ಆ ಟೆಂಪ್ಲೇಟ್ ಏನಾಗಿರುತ್ತೆ, ಇಂಪೋರ್ಟ್ ಆಗಿರುತ್ತೆ, ರೈಟ್. ಸೊ ಜಸ್ಟ್ 2 minutes ವೇಟ್ ಮಾಡಿ. ಸಿ, ಇಂಪೋರ್ಟೆಡ್ ಅಂತ ಬರುತ್ತೆ. ನೀವೇನು ಮಾಡಿ, ಇಲ್ಲಿ ಇಂಟು ಮಾರ್ಕ್ ಇರುತ್ತೆ, ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಓ ಶಿಟ್. ಸೊ ನಾನು ಪಬ್ಲಿಷ್ ಮಾಡ್ತಿದ್ದೀನಿ, ಬಟ್ ಇಲ್ಲಿ ನೀವು ನೋಡಿದಾಗ ಇಲ್ಲಿ ಪ್ರಾಜೆಕ್ಟ್ಸ್ ಅನ್ನೋದು ಇರಲಿಲ್ಲ, ಬಟ್ ಇವಾಗ ಬಂದಿದೆ. ಸೊ ಬೇಸಿಕಲಿ ನೀವು ಪರ್ಟಿಕ್ಯುಲರ್ ಪೇಜನ್ನು ಏನಾದರೂ ನೀವು ಇಂಪೋರ್ಟ್ ಮಾಡ್ಕೋತೀರಾ ಅಥವಾ ಪರ್ಟಿಕ್ಯುಲರ್ ಎಲಿಮೆಂಟ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೋತೀರಾ ಅಂತಂದರೆ ಯು ಕ್ಯಾನ್ ಡೂ ಇಟ್. ಯಾವಾಗ ಆಸ್ಟ್ರಾ ಥೀಮ್ ಯೂಸ್ ಮಾಡಿದಾಗ ಇಲ್ಲೊಂದು ಸ್ಟಾರ್ಟರ್ ಟೆಂಪ್ಲೇಟ್ಸ್ ಅಂತ ಇರುತ್ತೆ, ಆ ಸ್ಟಾರ್ಟರ್ ಟೆಂಪ್ಲೇಟ್ಸನ್ನು ಚೂಸ್ ಮಾಡಿಕೊಂಡು ನೀವು ಇಂಪೋರ್ಟ್ ಮಾಡ್ಕೋಬೋದು. ಸಿಂಪಲ್ ಅಂತಂದರೆ ಪರ್ಟಿಕ್ಯುಲರ್ ಪೇಜಸನ್ನು ಇಂಪೋರ್ಟ್ ಮಾಡ್ಕೋಬೋದು. ಇನ್ ದಿಸ್ ಕೇಸ್ ನಾನು ಇದನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೆ. ಇಫ್ ಇನ್ ಕೇಸ್ ನೀವು ಬೇರೆದೇನಾದರೂ ಇಂಪೋರ್ಟ್ ಮಾಡ್ಕೋತೀರಾ ಅಂತಂದರೆ ಮಾಡ್ಕೋಬೋದು. ಬ್ಲಾಗ್ಸ್ ಇರುತ್ತೆ, ಬ್ಲಾಗ್ಸ್ಗಳನ್ನು ಏನಾದರೂ ಮಾಡ್ಕೋತೀರಾ ಅಂತಂದರೆ ಯು ಕ್ಯಾನ್ ಡೂ ಇಟ್, ರೈಟ್. ಸೊ ಪರ್ಟಿಕ್ಯುಲರ್ ಬ್ಲಾಗ್ಸ್, ಇಲ್ಲಿ ಫಾರ್ಮ್ ಇರ್ಬೋದಾಗಿರ್ಬೋದು ಅಥವಾ ಬೇರೆ ಏನಾದರೂ ಬ್ಲಾಗ್ಸ್ಗಳನ್ನು ನೀವು ಇಂಪೋರ್ಟ್ ಮಾಡ್ಕೋತೀರಾ ಅಂತಂದರೆ ನೀವು ಮಾಡ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಗೂಗಲ್ ಮ್ಯಾಪ್ ಇದೆ, ಇಂಪೋರ್ಟ್ ಮಾಡ್ಕೋತೀರಾ ಅಂತಂದರೆ ಇಂಪೋರ್ಟ್ ಮಾಡ್ಕೋಬೋದು. ಸೊ ಜಸ್ಟ್ ಚೂಸ್ ಮಾಡ್ಕೊಳ್ಳಿ ಅಷ್ಟೇ, ಪ್ಲಸ್ ಐಕಾನ್. ಸೊ ಇಲ್ಲಿ ಇಂಪೋರ್ಟ್ ಬ್ಲಾಕ್ ಅಂತ ಬರುತ್ತೆ, ಇಂಪೋರ್ಟ್ ಬ್ಲಾಕ್ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಬ್ಲಾಕ್ ಆ ಪರ್ಟಿಕ್ಯುಲರ್ ಪೇಜ್ಗೆ ಏನಾಗುತ್ತೆ, ಆ್ಯಡ್ ಆಗುತ್ತೆ. ಓಕೆ, ಸೊ ಆವಾಗ ನೀವು ಅದನ್ನು ಏನು ಮಾಡ್ಬೋದು, ಎಡಿಟ್ ಮಾಡ್ಕೋಬೋದು. ಸಿ, ಬಂತು, ರೈಟ್. ಸೊ ಈ ರೀತಿ ನೀವು ಬ್ಲಾಗ್ಸ್ಗಳನ್ನು, ಪೇಜಸ್ಗಳನ್ನು ಇಂಪೋರ್ಟ್ ಮಾಡ್ಕೋಬೋದು. ಎಡಿಟ್ ಮಾಡ್ಕೋತೀರಾ ಅಂತಂದರೆ ಅಫ್ಕೋರ್ಸ್ ಎಡಿಟ್ ಮಾಡ್ಕೋಬೋದು. ನಿಮ್ಗೆ ಏನು ಎಡಿಟ್ ಬೇಕು ಆ ಎಡಿಟನ್ನು ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿ, ಆ್ಯಂಡ್ ಇಲ್ಲಿ ಏನಿದೆ ಇದನ್ನು ನಾವು ಏನಂತ ಕರಿತೀವಿ, ಕಂಟೈನರ್ಸ್. ಆ ಪರ್ಟಿಕ್ಯುಲರ್ ಕಂಟೈನರ್ ಇದೇನು, ದ ಹೋಲ್ ಕಂಟೈನರ್. ನೆನ್ಪಿಟ್ಕೊಂಡಿರಿ, ಈ 6 ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಹೋಲ್ ಕಂಟೈನರನ್ನು ಎಡಿಟ್ ಮಾಡ್ಬೋದು. ರೈಟು, ಲೆಫ್ಟು, ಟಾಪು, ಬಾಟಮ್ ಅನ್ನೋ ಡಿಫ್ರೆನ್ಸ್ ಇರೋದಿಲ್ಲ, ಹೋಲ್ ಕಂಟೈನರ್. ಇಲ್ಲಿ ಏನಿದೆ ಆ ಪರ್ಟಿಕ್ಯುಲರ್ ಸೈಡ್, ರೈಟ್ ಸೈಡ್, ಲೆಫ್ಟ್ ಸೈಡ್ ಕಂಟೈನರ್ಸ್. ಓಕೆ, ಸೊ ಈ ರೀತಿ ನೀವು ಆಸ್ಟ್ರಾ ಥೀಮನ್ನು ಯೂಸ್ ಮಾಡಬಹುದು. ಆ್ಯಂಡ್ ಈ ರೀತಿ ಯೂಸ್ ಮಾಡೋದ್ರಿಂದ
ವಿತಿನ್ 1 ಅವರಲ್ಲಿ ನಿಮ್ಗೆ ಹತ್ರ ಕಂಟೆಂಟ್ ಎಲ್ಲ ರೆಡಿ ಇತ್ತು ಅಂತ ಅಂದರೆ ವಿತಿನ್ 1 ಅವರಲ್ಲಿ ನೀವು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಇದು ಆಸ್ಟ್ರಾ ಥೀಮಿನ ಒಂದು ಕ್ಲಾಸ್. ಸೊ ಬಟ್ ಮೇಕ್ ಶೋರ್ ನಿಮಗೆ ಗೊತ್ತಿರಬೇಕು ಅಷ್ಟೇ, ನಿಮಗೆ ಹೆಂಗೆ ಒಂದು ವೆಬ್ಸೈಟ್ ಬೇಕು ಅನ್ನೋದು ನಿಮಗೆ ಒಂದು ಪ್ರಾಪರ್ ಐಡಿಯಾ ಇರಬೇಕಷ್ಟೆ, ರೈಟ್? ಸೊ ಇಫ್ ಯು ಹ್ಯಾವ್ ಎನಿ ಡೌಟ್